ಮೊದಲನೇ ಪ್ರಶ್ನೆ, ಉಡುಪಿಯ ಪ್ರಸಿದ್ಧ ದೇವಾಲಯ ಯಾವ ದೇವರಿಗೆ ಸಮರ್ಪಿತವಾಗಿದೆ? ಎ ಶಿವ, ಬಿ ಗಣೇಶ, ಸಿ ಸುಬ್ರಹ್ಮಣ್ಯ, ಡಿ ಕೃಷ್ಣ. ಉತ್ತರ ಡಿ ಕೃಷ್ಣ. ಎರಡನೇ ಪ್ರಶ್ನೆ, ಕಣ್ಣಿಗೆ ಹಾನಿಯಾದರೆ ಮತ್ತೆ ಹೊಸ ಕಣ್ಣನ್ನು ಬೆಳೆಸಿಕೊಳ್ಳುವ ಜೀವಿ ಯಾವುದು? ಎ ಹಲ್ಲಿ, ಬಿ ಜಿಗಣೆ, ಸಿ ಕಪ್ಪೆ, ಡಿ ಬಸವನ ಹುಳು. ಉತ್ತರ ಡಿ ಬಸವನ ಹುಳು. ಮೂರನೇ ಪ್ರಶ್ನೆ, ಹೊಸ 500 ರೂಪಾಯಿ ನೋಟಿನ ಹಿಂಭಾಗದಲ್ಲಿರುವ ಚಿತ್ರ ಯಾವುದು? ಎ ಹಂಪಿ ರಥ, ಬಿ ಕೆಂಪು ಕೋಟೆ, ಸಿ ತಾಜ್ ಮಹಲ್, ಡಿ ಎಲ್ಲೋರ ಗುಹೆಗಳು. ಉತ್ತರ ಬಿ ಕೆಂಪು ಕೋಟೆ. ನಾಲ್ಕನೇ ಪ್ರಶ್ನೆ, 4 ಬಣ್ಣಗಳನ್ನು ಹೊಂದಿರುವ ಹಣ್ಣು ಯಾವುದು? ಎ ಸೇಬು, ಬಿ ಕಲ್ಲಂಗಡಿ, ಸಿ ಮಾವಿನ ಹಣ್ಣು, ಡಿ ಪಪ್ಪಾಯಿ. ಉತ್ತರವನ್ನು ಕಮೆಂಟ್ನಲ್ಲಿ ತಿಳಿಸಿ. ಐದನೇ ಪ್ರಶ್ನೆ, ಯಾವ ಪ್ರಾಣಿ ನೀರಿನಲ್ಲಿ ವಾಸಿಸುತ್ತದೆ ಆದರೆ ನೀರನ್ನು ಕುಡಿಯುವುದಿಲ್ಲ? ಎ ಮೀನು, ಬಿ ಹಾವು, ಸಿ ಏಡಿ, ಡಿ ಕಪ್ಪೆ. ಉತ್ತರ ಡಿ ಕಪ್ಪೆ. ಆರನೇ ಪ್ರಶ್ನೆ, ಅತಿಯಾದ ಸಕ್ಕರೆ ಸೇವನೆಯು ಯಾವ ಕಾಯಿಲೆಯ ಲಕ್ಷಣವಾಗಿದೆ? ಎ ಮಧುಮೇಹ, ಬಿ ಹೃದಯಘಾತ, ಸಿ ಕಿಡ್ನಿ ಸ್ಟೋನ್, ಡಿ ಬೊಜ್ಜು. ಉತ್ತರ ಎ ಮಧುಮೇಹ. ಏಳನೇ ಪ್ರಶ್ನೆ, ಯಾವ ಯೋಗಾಸನ ಮಾಡುವುದರಿಂದ ಕೂದಲು ಉದುರುವುದು ಕಡಿಮೆಯಾಗುತ್ತದೆ? ಎ ಪದ್ಮಾಸನ, ಬಿ ಶಿಷ್ಯಾಸನ, ಸಿ ವಜ್ರಾಸನ, ಡಿ ತಂಡಾಸನ. ಉತ್ತರ ಬಿ ಶಿಷ್ಯಾಸನ. ಎಂಟನೇ ಪ್ರಶ್ನೆ, ಯಾವ ಪ್ರಾಣಿಯ ಬೆವರು ತಿಳಿ ಗುಲಾಬಿ ಬಣ್ಣದಲ್ಲಿ ಇರುತ್ತದೆ? ಎ ಹಂದಿ, ಬಿ ನೀರು ಕುದುರೆ, ಸಿ ಒಂಟೆ, ಡಿ ಜಿರಾಫೆ. ಉತ್ತರ ಬಿ ನೀರು ಕುದುರೆ. ಒಂಬತ್ತನೇ ಪ್ರಶ್ನೆ, ತನ್ನ ಹೊಟ್ಟೆಯಲ್ಲಿ ಹಲ್ಲುಗಳನ್ನು ಹೊಂದಿರುವ ಜೀವಿ ಯಾವುದು? ಎ ಮೀನು, ಬಿ ಕಪ್ಪೆ, ಸಿ ಏಡಿ, ಡಿ ಹಾವು. ಉತ್ತರ ಸಿ ಏಡಿ. ಹತ್ತನೇ ಪ್ರಶ್ನೆ, ತನ್ನ ದೇಹದಿಂದಲೇ ಬೆಳಕನ್ನು ಸೂಸುವ ಜೀವಿ ಯಾವುದು? ಎ ಮಿಂಚುಹುಳು, ಬಿ ಚಿಟ್ಟೆ, ಸಿ ಜೇನುನೊಣ, ಡಿ ಸೊಳ್ಳೆ. ಉತ್ತರ ಎ ಮಿಂಚುಹುಳು. ಹನ್ನೊಂದನೇ ಪ್ರಶ್ನೆ, ಬಿಳಿ ಹಾವುಗಳು ಎಲ್ಲಿ ಕಂಡುಬರುತ್ತವೆ? ಎ ಅಮೆರಿಕ, ಬಿ ಜಪಾನ್, ಸಿ ಭಾರತ, ಡಿ ಆಸ್ಟ್ರೇಲಿಯಾ. ಉತ್ತರ ಅಮೆರಿಕ. ಹನ್ನೆರಡನೇ ಪ್ರಶ್ನೆ, ಗಾಳಿಯಲ್ಲಿ ಹಾರುತ್ತಲೇ ನೀರು ಕುಡಿಯುವ ಪಕ್ಷಿ ಯಾವುದು? ಎ ಗಿಡುಗ, ಬಿ ಜಾತಕ ಪಕ್ಷಿ, ಸಿ ಕಾಗೆ, ಡಿ ಹಮ್ಮಿಂಗ್ ಬರ್ಡ್. ಉತ್ತರ ಬಿ ಜಾತಕ ಪಕ್ಷಿ. 13ನೇ ಪ್ರಶ್ನೆ, ಸೀತಾದೇವಿಯ ಮಕ್ಕಳ ಹೆಸರುಗಳು ಏನು? ಎ ರಾಘವ ರಮಣ, ಬಿ ಕರ್ಣ ಅರ್ಜುನ, ಸಿ ಶುಭ ಲಾಭ, ಡಿ ಲವ ಕುಶ. ಉತ್ತರ ಡಿ ಲವ ಕುಶ. 14ನೇ ಪ್ರಶ್ನೆ,
ಕಪ್ಪು ಬಣ್ಣದ ಟೊಮಾಟೊ ಯಾವ ದೇಶದಲ್ಲಿ ಕಂಡುಬರುತ್ತದೆ? ಎ ಅಮೆರಿಕ, ಬಿ ಇಂಗ್ಲೆಂಡ್, ಸಿ ಭಾರತ, ಡಿ ಆಫ್ರಿಕಾ. ಉತ್ತರ ಬಿ ಇಂಗ್ಲೆಂಡ್. 15ನೇ ಪ್ರಶ್ನೆ. ಯಾವ ಹಣ್ಣನ್ನು ತಿನ್ನುವುದರಿಂದ ಹಲ್ಲುಗಳು ನೈಸರ್ಗಿಕವಾಗಿ ಸ್ವಚ್ಛವಾಗುತ್ತವೆ? ಎ ಸೇಬು, ಬಿ ಬಾಳೆಹಣ್ಣು, ಸಿ ದ್ರಾಕ್ಷಿ, ಡಿ ಪಪ್ಪಾಯಿ. ಉತ್ತರ ಡಿ ಪಪ್ಪಾಯಿ. 16ನೇ ಪ್ರಶ್ನೆ. ಭಾರತದ ರಾಷ್ಟ್ರೀಯ ಪ್ರಾಣಿ ಯಾವುದು? ಎ ಆನೆ, ಬಿ ಕುದುರೆ, ಸಿ ಹುಲಿ, ಡಿ ಸಿಂಹ. ಉತ್ತರ ಸಿ ಹುಲಿ. 17ನೇ ಪ್ರಶ್ನೆ. ಭಾರತದಲ್ಲಿ ಅತಿ ಹೆಚ್ಚು ಕಿತ್ತಳೆ ಹಣ್ಣನ್ನು ಉತ್ಪಾದಿಸುವ ರಾಜ್ಯ ಯಾವುದು? ಎ ಕರ್ನಾಟಕ, ಬಿ ಮಹಾರಾಷ್ಟ್ರ, ಸಿ ತಮಿಳುನಾಡು, ಡಿ ಆಂಧ್ರ ಪ್ರದೇಶ್. ಉತ್ತರ ಬಿ ಮಹಾರಾಷ್ಟ್ರ. 18ನೇ ಪ್ರಶ್ನೆ. ಭಾರತದ ಮೊದಲ ಸ್ವದೇಶಿ ಉಪಗ್ರಹದ ಹೆಸರೇನು? ಎ ರೋಹಿಣಿ, ಬಿ ಭಾಸ್ಕರ, ಸಿ ಆರ್ಯಭಟ, ಡಿ ಇನಾಡ್ಸ್. ಉತ್ತರ ಸಿ ಆರ್ಯಭಟ. 19ನೇ ಪ್ರಶ್ನೆ. ನೇತ್ರದಾನದ ಸಮಯದಲ್ಲಿ ಕಣ್ಣಿನ ಯಾವ ಭಾಗವನ್ನು ಜೋಡಿಸಲಾಗುತ್ತದೆ? ಎ ರೆಟಿನಾ, ಬಿ ಕಾರ್ನಿಯಾ, ಸಿ ಐರಿಸ್, ಡಿ ಲೆನ್ಸ್. ಉತ್ತರ ಬಿ ಕಾರ್ನಿಯಾ. 20ನೇ ಪ್ರಶ್ನೆ. ವಾತಾವರಣದಲ್ಲಿ ಅತ್ಯಂತ ಹೆಚ್ಚಿನ ಪ್ರಮಾಣದಲ್ಲಿ ಕಂಡುಬರುವ ಅನಿಲ ಯಾವುದು? ಎ ನೈಟ್ರೋಜನ್, ಬಿ ಆಮ್ಲಜನಕ ಆಕ್ಸಿಜನ್, ಸಿ ಕಾರ್ಬನ್ ಡೈಆಕ್ಸೈಡ್, ಡಿ ಹೈಡ್ರೋಜನ್. ಉತ್ತರ ಎ ನೈಟ್ರೋಜನ್ ಅಥವಾ ಸಾರಜನಕ. 21ನೇ ಪ್ರಶ್ನೆ. ಮಾನವನ ದೇಹಕ್ಕೆ ಶಕ್ತಿಯ ಮುಖ್ಯ ಆಧಾರ ಯಾವುದು? ಎ ಪ್ರೋಟೀನ್, ಬಿ ಕಾರ್ಬೋಹೈಡ್ರೇಟ್ಸ್, ಸಿ ಕೊಬ್ಬು, ಡಿ ವಿಟಮಿನ್ಸ್. ಉತ್ತರ ಬಿ ಕಾರ್ಬೋಹೈಡ್ರೇಟ್ಸ್. 22ನೇ ಪ್ರಶ್ನೆ. ಕಂಪ್ಯೂಟರ್ ಪರದೆ ಮೇಲೆ ಮಿನುಗುವ ಗುರುತನ್ನು ಸೈನ್ ಅನ್ನು ಏನೆಂದು ಕರೆಯುತ್ತಾರೆ? ಎ ಐಕಾನ್, ಬಿ ಫೋಲ್ಡರ್, ಸಿ ಕಸ್ಟರ್, ಡಿ ಪಾಯಿಂಟರ್. ಉತ್ತರ ಸಿ ಕಸ್ಟರ್. 23ನೇ ಪ್ರಶ್ನೆ. ಲಿವರ್ ಹಾಳಾಗುವ ಮೊದಲು ದೇಹದಲ್ಲಿ ಕಂಡುಬರುವ ಪ್ರಮುಖ ಚಿಹ್ನೆ ಯಾವುದು? ಎ ಕಣ್ಣು ಹಳದಿ ಬಣ್ಣಕ್ಕೆ, ಬಿ ಚರ್ಮದ ತುರಿಕೆ, ಸಿ ಉಗುರು ಬಿಳಿ ಬಣ್ಣಕ್ಕೆ, ಡಿ ಮೂತ್ರದ ದುರ್ವಾಸನೆ. ಉತ್ತರ ಎ ಕಣ್ಣು ಹಳದಿ ಬಣ್ಣಕ್ಕೆ. ಕಣ್ಣುಗಳು ಮತ್ತು ಚರ್ಮ ಹಳದಿ ಬಣ್ಣಕ್ಕೆ ತಿರುಗುತ್ತವೆ. ಇದು ಲಿವರ್ ಸಮಸ್ಯೆಯ ಪ್ರಮುಖ ಎಚ್ಚರಿಕೆಯ ಲಕ್ಷಣವಾಗಿದೆ. 24ನೇ ಪ್ರಶ್ನೆ. ಪ್ರಪಂಚದಲ್ಲೇ ಅತಿ ಹೆಚ್ಚು ಕಳ್ಳತನವಾಗುವ ಆಹಾರ ಪದಾರ್ಥ ಯಾವುದು? ಎ ಚಾಕ್ಲೇಟ್, ಬಿ ಚೀಸ್, ಸಿ ಬ್ರೆಡ್, ಡಿ ಬೆಣ್ಣೆ. ಉತ್ತರ ಬಿ ಚೀಸ್. 25ನೇ ಪ್ರಶ್ನೆ. ಹಳದಿ ಬಣ್ಣದ ವಜ್ರ ಅತಿ ಹೆಚ್ಚಾಗಿ ಕಂಡುಬರುವ ಖಂಡ ಯಾವುದು? ಎ ಏಷ್ಯಾ, ಬಿ ಯುರೋಪ್, ಸಿ ಆಸ್ಟ್ರೇಲಿಯಾ, ಡಿ ಆಫ್ರಿಕಾ.
ಉತ್ತರ ಡಿ ಆಫ್ರಿಕಾ. 26ನೇ ಪ್ರಶ್ನೆ. ಸೋರೆಕಾಯಿಯೊಂದಿಗೆ ಯಾವ ತರಕಾರಿಯನ್ನು ಸೇರಿಸಿ ತಿನ್ನಬಾರದು? ಎ ಹಾಗಲಕಾಯಿ, ಬಿ ಬದನೆಕಾಯಿ, ಸಿ ಆಲೂಗಡ್ಡೆ, ಡಿ ಬೆಂಡೆಕಾಯಿ. ಉತ್ತರ ಎ ಹಾಗಲಕಾಯಿ. 27ನೇ ಪ್ರಶ್ನೆ. ಅಡುಗೆಯಲ್ಲಿ ಅತಿಯಾದ ಮೆಣಸಿನ ಪುಡಿ ಬಳಸುವುದರಿಂದ ಯಾವ ಕಾಯಿಲೆಯ ಅಪಾಯ ಹೆಚ್ಚಾಗುತ್ತದೆ? ಎ ಕ್ಯಾನ್ಸರ್, ಬಿ ಅಲ್ಸರ್, ಸಿ ಹೃದಯ ರೋಗ, ಡಿ ಕಾಮಾಲೆ. ಉತ್ತರ ಬಿ ಅಲ್ಸರ್. 28ನೇ ಪ್ರಶ್ನೆ. ನೇರಳೆ ಹಣ್ಣು ಯಾವ ಕಾಯಿಲೆಯನ್ನು ನಿಯಂತ್ರಿಸಲು ಸಹಾಯ ಮಾಡುತ್ತದೆ? ಎ ರಕ್ತದೊತ್ತಡ, ಬಿ ಕ್ಯಾನ್ಸರ್, ಸಿ ಮಧುಮೇಹ, ಡಿ ಮಲಬದ್ಧತೆ. ಉತ್ತರ ಸಿ ಮಧುಮೇಹ. 29ನೇ ಪ್ರಶ್ನೆ. ರೊಟ್ಟಿ ಬೇಯಿಸುವಾಗ ಅದು ಯಾವ ಅನಿಲದಿಂದಾಗಿ ಉಬ್ಬುತ್ತದೆ? ಎ ಆಮ್ಲಜನಕ, ಬಿ ನೈಟ್ರೋಜನ್, ಸಿ ಜಲಜನಕ, ಡಿ ಕಾರ್ಬನ್ ಡೈಆಕ್ಸೈಡ್. ಉತ್ತರ ಡಿ ಕಾರ್ಬನ್ ಡೈಆಕ್ಸೈಡ್. 30ನೇ ಪ್ರಶ್ನೆ. ಯಾವ ಹೂ ಯಾವಾಗಲೂ ಸೂರ್ಯನ ಕಡೆಗೆ ಮುಖ ಮಾಡಿರುತ್ತದೆ? ಎ ತಾವರೆ, ಬಿ ಸೂರ್ಯಕಾಂತಿ, ಸಿ ಗುಲಾಬಿ, ಡಿ ದಾಸವಾಳ. ಉತ್ತರವನ್ನು ಕಮೆಂಟ್ನಲ್ಲಿ ತಿಳಿಸಿ. ಧನ್ಯವಾದಗಳು.